ಹಲೋ ಎವ್ರಿವನ್. ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಅವರಿಗೆ ರಿಅಡ್ಮಿಷನ್ ಪ್ರೋಸೆಸ್ಸು, ಟೆಕ್ಸ್ಟ್ ಬುಕ್ಕು ಅದು ಇದು ಅಂತ ಹೇಳಿ ಬೈಂಡ್ ಹಾಕೋದು ಅಂತ ಅಂದ್ಕೊಂಡೆ ಒಂದು 15 ದಿನ ನಮಗೆ ಕಳೆದೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ನಡೀತಾ ಇದೆ. ನನಗೆ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಹುಷಾರಿಲ್ಲದೆ ಕಾರಣ ನಾನು ಸ್ವಲ್ಪ ಲೇಟಾಗಿ ಹೋಗಿ ರಿಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಹಾಗೆ ಅವನಿಗೆ ಟೆಕ್ಸ್ಟ್ ಬುಕ್ ಎಲ್ಲ ತೊಗೊಂಡು ರಿಅಡ್ಮಿಷನ್ ಪ್ರೊಸೆಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮತ್ತು ಸಂಜೆ ಅವನಿಗೆ ಸ್ವಲ್ಪ ಬಾಟಲ್ಸ್ ಆಗಿರ್ಬೋದು, ಶೂಸು, ಹಾಗೆ ಲಂಚ್ ಬ್ಯಾಗ್ ಎಲ್ಲ ತೊಗೊಳ್ಳೋದಿತ್ತು ಅಂತ ಹೇಳಿ ನಾವು ಹೋಗಿದ್ದು ಫಸ್ಟು ರ್ಯಾಸಲ್ ರ್ಯಾಪ್ ಅನ್ನೋ ಒಂದು ಶಾಪ್ಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ನ ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೆ. ಹಾಗೆಯೇ ಅವರು ಸ್ವಲ್ಪ ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಹಾಕ್ತಾಯಿದ್ರು. ಹಾಗೆ ಇವ್ರ ಹತ್ರ ರಿಟರ್ನ್ ಗಿಫ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆಯೇ ಅಲ್ಲಿ ಬಾಟಲ್ಸ್ ಎಲ್ಲ ತೊಗೊಂಡು ನಾವು ಹೋಗಿದ್ದು ಬುಕ್ ಸ್ಟೋರ್ಗೆ ನೋಟ್ಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ. ಬಟ್ ನಮಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿ ತೊಗೊಂಡು ಹೋಗೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಬಂದ್ವಿ. ಹಾಗೆ ಶೂಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಲಂಚ್ ಬ್ಯಾಗ್ ಬೇಕಾಗಿತ್ತು. ಅಲ್ಲೊಂದು ಮುದ್ದಾದ ಹುಡುಗಿತ್ತು, ಅದು ಬ್ಯಾಗೆಲ್ಲ ಹಾಕ್ಕೊಂಡು ಚೆಕ್ ಮಾಡ್ತಾ ಇತ್ತು. ಅದನ್ನು ಕೂಡ ಒಂದು ಕ್ಯಾಪ್ಚರ್ ಇರಲಿ ಅಂತೇಳಿ ಮಾಡಿಕೊಂಡೆ. ಹಾಗೆ ಕವನ್ಗೆ ಸ್ವಲ್ಪ ಮೂಗು ಹತ್ರ ವೈಟ್ ಪ್ಯಾಚಸ್ ಥರ ಆಗಿದೆ, ಅದನ್ನು ಕೂಡ ಹಾಸ್ಪಿಟಲೆಲ್ಲ ತೋರಿಸ್ಕೊಂಡು ಮತ್ತು ನಾವು ಬುಕ್ ಸ್ಟೋರ್ಗೆ ಅಂತೇಳಿ ಬಂದ್ವಿ. ಹಾಗೆ ಇಲ್ಲಿ ನೋಟ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಹಾಗೆ ಮತ್ತೆ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಿಲ್ಲ, ಮತ್ತು ಅದು ಇದು ಅಂತ ಹೇಳಿ ಚೆಕ್ ಮಾಡ್ತಾನೆ ಇದ್ದ.